ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ ಅಧಿಕಾರಿಗಳು. ಕಿಡ್ನಾಪ್ ಕೇಸ್ ಸಂಬಂಧ ಇಲ್ಲಿ ತನಕ 8 ಮಂದಿಯ ಬಂಧನ ಕೂಡ ಆಗಿದೆ. ದಾಖಲೆಯ ಕ್ರೋಢೀಕರಣ ಆಗಿದೆ. ವರದಿಗಳ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಸಂಬಂಧ 25 ಕಡೆ ಎಸ್ಐಟಿ ಅಧಿಕಾರಿಗಳು ಮಹಜರು ಕೂಡ ಮಾಡಿದ್ದಾರೆ. 50 ಸರ್ಕಾರಿ ಸಾಕ್ಷ್ಯಗಳು, 100ಕ್ಕೂ ಹೆಚ್ಚು ಮಂದಿಯ ಸಾಕ್ಷ್ಯ. ಇನ್ನು ಕೆಲವೇ ದಿನಗಳಲ್ಲಿ ಕೋರ್ಟ್ಗೆ ಈ ಕುರಿತಂತೆ ಅಂದ್ರೆ ಕಿಡ್ನಾಪ್ ಕೇಸ್ ಕುರಿತಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗಿ ಬಂದಿದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ಬಂಧನ ಆಗ್ಬಿಡುತ್ತೆ ಅನ್ನೋಷ್ಟೊತ್ತಿಗೆ ಅವ್ರಿಗೆ ಜಾಮೀನು ಸಿಕ್ತು. ಬಟ್ ಇಷ್ಟೆಲ್ಲ ಸಂಕಷ್ಟದ ದಿನಗಳನ್ನ ಫೇಸ್ ಮಾಡಿರುವಂತಹ ರೇವಣ್ಣ ವಿರುದ್ಧ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದರಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು ಹೇಗಿರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇನ್ನು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಕೂಡ ಚುರುಕುಗೊಂಡಿದೆ. ಇವತ್ತು ಸೂರಜ್ ರೇವಣ್ಣ ಅವರ ಸಮ್ಮುಖದಲ್ಲೇ ಮಹಜರು ನಡೆಯಲಿದ್ದು ಅಂದ್ರೆ ಆಲ್ರೆಡಿ ಆಗಿದೆ ಅಂತೆ. ಈ ಕೇಸ್ ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆ ಕಂಡಿದೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗನ್ನಿ ಕಡದ ತೋಟದ ಮನೆಯಲ್ಲಿ ಸ್ಥಳ ಮಹಜರು. ಸೂರಜ್ ಸಂತ್ರಸ್ತರ ಸಮ್ಮುಖದಲ್ಲಿ ತನಿಖೆ ಚುರುಕು. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ. ಆರೋಪಿ ಸೂರಜ್ ರೇವಣ್ಣ ವಿಚಾರಣೆ ನಡೆಸಿದ ಸಿಐಡಿ ಸ್ಥಳ ಮಹಜರು ಕಾರ್ಯ ನಡೆಸಿತ್ತು. ಕಳೆದ ಜೂನ್ 16ರಂದು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಂತೆ. ಈ ಸಂಬಂಧ ಅರಕಲಗೂಡು ಯುವಕ ಜೂನ್ 22ರಂದು ಹೊಳೆನರಸೀಪುರ ಠಾಣೆಗೆ ದೂರು ನೀಡಿದ್ದ. ಈ ಕೇಸನ್ನ ನಂತರದಲ್ಲಿ ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಸದ್ಯ ಕೇಸ್ನ ತನಿಖೆ ಚುರುಕುಗೊಳಿಸಿದ ಸಿಐಡಿ ಮೊದಲ ಸಂತ್ರಸ್ತನನ್ನ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದ ತೋಟದ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು. ಸಂತ್ರಸ್ತನ ಸಮ್ಮುಖದಲ್ಲಿ 3 ತಾಸು ಸ್ಥಳ ಮಹಜರು ನಡೆಸಲಾಯಿತು. ನಂತರ ಸಂಜೆ ಹೊತ್ತಿಗೆ ಸೂರಜ್ನನ್ನ ಸ್ಥಳಕ್ಕೆ ಕರೆದೊಯ್ದು ಮಹಜರು ಮಾಡಲಾಯಿತು. ಆ ಮೂಲಕ ಸಾಕ್ಷ್ಯ ಸಂಗ್ರಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಸೂರಜ್ ರೇವಣ್ಣ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಒಂದೇ ಜೈಲಲ್ಲಿದ್ದಾರೆ. ದರ್ಶನ್ ಕೂಡ ಅಲ್ಲೇ ಇದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಯಾವೆಲ್ಲ ಕಾರಣಗಳಿಗೆ ನಾವು ಸುದ್ದಿಗಳನ್ನು ತೋರಿಸಬೇಕಾಗಿದೆ. ನಿಜವಾಗ್ಲೂ ಇವತ್ತು ಪ್ರವಾಸ ಹೋಗ್ತಾರೆ ಅನ್ನೋವಂಥ ಸುದ್ದಿಯನ್ನು ನಾವು ತೋರಿಸ್ಬೇಕಾಗಿತ್ತು ಭಾಳ ದೊಡ್ಡ ಮಟ್ಟದಲ್ಲಿ. ಹಾಗಂತ ಇವ್ರು ಮಾಡುವಂಥ ಹಲ್ಕಾಗಿರಿಗಳನ್ನು ತೋರಿಸದೇ ಇರೋಕ್ಕಾಗತ್ತಾ? ಇದು ಎಚ್ಚರಿಸುವಂಥ ಪ್ರಯತ್ನ. ಮತ್ತೊಂದು ಕಡೆ ನೋಡಿ, ದರ್ಶನ್ ಅವರ ಕೈದಿ ನಂಬರ್ 16 ಸಮಥಿಂಗ್ ಅದನ್ನು ಟ್ರೆಂಡ್ ಮಾಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಒಳ್ಳೆಯ ವಿಚಾರಗಳನ್ನು ಟ್ರೆಂಡ್ ಮಾಡೋಣ ಸ್ವಾಮಿ. ಆಮೇಲೆ ಇದರ ಬಗ್ಗೆ ಕೂಡ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಗೃಹ ಇಲಾಖೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಬೇಕು. ಈ ಥರ ಮಾಡೋಣ ತಂದು ಒಳಗಾಗ್ತೀವಿ ಅಂತ ಹೇಳಿ. ಒಳ್ಳೆ ವಿಚಾರಗಳು ಟ್ರೆಂಡ್ ಆಗಲಿ, ಯಾವುದು ಬೇಡ. ನೀವು ಈ ಥರ ಅಂತಂದರೆ ಹೆಂಗೆ ಇದು ಸಮಾಜ? ಎಲ್ಲರೂ ಇದನ್ನೇ ಮಾಡ್ತಾ ಹೋದರೆ ನೆಗೆಟಿವಿಟಿ ಜಾಸ್ತಿ ತುಂಬಾರ್ದು, ಪಾಸಿಟಿವಿಟಿ ತುಂಬಬೇಕು. ಈಗ ಜೈಲು ಮತ್ತೊಂದು ಅಂತ ಇರೋದು ಯಾಕೆಂತಂದರೆ ಯಾರೇ ತಪ್ಪಿತಸ್ಥ ಆಗಿದ್ದರೂ ಕೂಡ ಅವರನ್ನು ಸರಿ ಮಾಡಿ ಹಾಗಿದ್ರೆ ಬಿಡ್ಬೋದಿತ್ತಲ್ಲ. ಪ್ರಜ್ವಲ್ ರೇವಣ್ಣ ಬಿಡ್ಬೋದಿತ್ತು, ಸೂರಜ್ ರೇವಣ್ಣ ಬಿಡ್ಬೋದಿತ್ತು, ದರ್ಶನನ್ನು ಬಿಡ್ಬೋದಿತ್ತು. ನನ್ನ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಥರ ಖೈದಿ ನಂಬರ್ ಅಂತ ಹಾಕ್ಕೊಂಡಿದ್ದಾರಲ್ಲ, ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಇದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುವಂಥ ವಿಚಾರ. ಅದು ಯಾರೇ ಆಗಿರಲಿ, ಒಬ್ಬ ಖೈದಿಯನ್ನು, ಆರೋಪಿಯನ್ನು ಯಾವುದರ ಮೇಲೆ ಒಂದು ಕೊಲೆ ಕೇಸ್ ಆರೋಪ ಇರುತ್ತೆ, ಆ ವಿಚಾರವನ್ನು ಸಂಭ್ರಮಿಸೋದಿದೆಯಲ್ಲ, ಅದನ್ನು ಹೀರೋಯಿಸಮ್ ತೋರಿಸೋದಿದೆಯಲ್ಲ, ಅದು ಸರಿಯಾದ ವ್ಯವಸ್ಥೆ ಅಲ್ಲ. ಪೊಲೀಸರು ಅದಕ್ಕೆ ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳಬೇಕು. ನಾವು ನಮ್ಮ ರಿಪೋರ್ಟ್ರಿಗೂ ಹೇಳ್ತೀವಿ, ಹಿಂಗಾಗ್ತಾ ಇದೆ ಸರ್, ಇದಕ್ಕೆ ಏನು ಕ್ರಮ ಕೈಗೊಳ್ತೀರಿ ಅಂತೇಳಿ ಹೋಮ್ ಮಿನಿಸ್ಟರ್ ಹತ್ರ ಕೂಡ ಕೇಳ್ತೀವಿ ಇವತ್ತು. ಓಕೆ, ಈಗೊಂದು ಬ್ರೇಕ್ ಆದ ನಂತರ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ